ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಗ್ಯಾಸ್ ಎಸ್ಪೆಷಲಿ ಇವಾಗ ಗಲ್ಫ್ ಕಂಟ್ರೀಸ್ ಜಿಯೋಗ್ರಾಫಿಕ್ ಇದರಿಂದ ಗಲ್ಫ್ ಕಂಟ್ರೀಸ್ ವಾರ್ಸ್ ಆಗ್ತಿರೋದ್ರಿಂದ ಸಪ್ಲೈಗಳು ಬಹಳ ಸಿಕ್ಕಾಪಟ್ಟೆ ಇದಾಗ್ಬಿಟ್ಟಿದೆ. ಸಪ್ಲೈ ಶಾರ್ಟೇಜ್ ಇದೆ. ಅದರಿಂದ ಎಲ್ಲ ಕಡೆ ನಮ್ಮ ಬಳ್ಳಾರಿ ಒಂದೆಲ್ಲ ಆಲ್ ಓವರ್ ಇಂಡಿಯಾ ಫಾರ್ ಆಲ್ ಗ್ಯಾಸ್ ಕಂಪನೀಸ್ ಐಒಸಿ ಎಲ್ಲ ಕಡೆ ಸೇಮ್ ಪ್ರಾಬ್ಲಮ್ ಆಗಿದೆ. ಸಪ್ಲೈ ಬರ್ತಾ ಇಲ್ಲ ಇವಾಗ. ಅದು ಇಂಪ್ರೂವ್ ಯಾವಾಗ ಆಗುತ್ತೆ ಗೊತ್ತಿಲ್ಲ. ಬಟ್ ಆಸ್ ಆಫ್ ಟುಡೇ ಕಮರ್ಷಿಯಲ್ ಟೋಟಲ್ ಒಂದು 3 ರಸ್ತೆ ಕಂಪ್ಲೀಟ್ ಟೋಟಲ್ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ನಮ್ ಕಡೆ ಒಂದು 10-15 ಎಲ್ಲ ಕೊಟ್ಬಿಟ್ಟು ಅದನ್ನ ನಾವು ಖಾಲಿ ಮಾಡ್ಕೊಂತೀವಿ. ಅದನ್ನ ನಮ್ಮ ಹತ್ರ ಏನಿಲ್ಲ. ಡೊಮೆಸ್ಟಿಕ್ ಮಾತ್ರ ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ದಾರೆ. ಇವಾಗ ಹಾಸ್ಟೆಲ್ಸ್ ಹಾಸ್ಪಿಟಲ್ಸ್ ಎಲ್ಲ ದಿವಸ 8-10 ಸಿಲಿಂಡರ್ ಬೇಕು ಅವ್ರಿಗೆ. ಯಾಕಂದ್ರೆ 100-150-200 ಸ್ಟೂಡೆಂಟ್ಸ್ ಇರ್ತಾರೆ ಒಂದು ಹಾಸ್ಟೆಲ್ಗಳಲ್ಲಿ. ಡೈಲಿ 5-6 ಸಿಲಿಂಡರ್ ಬೇಕು ಅವ್ರಿಗೆ. ಅಂತ ರಿಸ್ಟ್ರಿಕ್ಟೆಡ್ ಓನ್ಲಿ 1 ಸಿಲಿಂಡರ್ ಪರ್ ಡೇ ಕೊಡ್ಬೇಕು ಅವ್ರಿಗೆ. ಅವ್ರು ಏನ್ ಮಾಡಬೇಕು ವ್ಯವಸ್ಥೆ ಅವ್ರಿಗೆ ಗೊತ್ತಿಲ್ಲ. 1 ಸಿಲಿಂಡರ್ ಮಾತ್ರ ಕೊಡೋ ತರ ಹೇಳಿದ್ದಾರೆ. 1 ಸಿಲಿಂಡರ್ ಪರ್ ಡೇ ಪರ್ ಹಾಸ್ಟೆಲ್. ಆಕ್ಚುಲಿ ಅವ್ರ ರಿಕ್ವೈರ್ಮೆಂಟ್ 5-6 ಸಿಲಿಂಡರ್ ಬೇಕು ಅವ್ರಿಗೆ. ಯಾಕಂದ್ರೆ 100-150-200 ಇರ್ತಾರೆ. 3-2 ಊಟ ಮತ್ತು 3-12 ತಿಂಡಿ, ಕಾಫಿ, ಎಲ್ಲ ಬ್ರೆಡ್, ಚಪಾತಿ ಎಲ್ಲ ಕೊಡ್ಬೇಕು ಅವರು. ಅವ್ರ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ. ಬಟ್ ಇಟ್ ಹಸ್ ಸ್ಟಾಪ್ಡ್. ರಿಸ್ಟ್ರಿಕ್ಟೆಡ್ ಟು 1 ಸಿಲಿಂಡರ್ ಪರ್ ಡೇ. 1 ಸಿಲಿಂಡರ್ ಏನಾಗುತ್ತೋ ಗೊತ್ತಿಲ್ಲ. ಹೆಂಗ್ ಮ್ಯಾನೇಜ್ ಮಾಡ್ತಾರೋ ಗೊತ್ತಾ, ನಮ್ಗೆ ಗೊತ್ತಾಗಿ ಇವತ್ತು ಶುರು ಆಗಿದ್ದು. ಅದು ಮುಂದೆ ಏನಾಗುತ್ತೋ ರಿಫ್ಲೆಕ್ಷನ್ ಗೊತ್ತಿಲ್ಲ ನಮ್ಗಿನ್ನ. ಅದು ನೋ ಇನ್ಫಾರ್ಮೇಶನ್ ನಮಗೆ ಸದ್ಯಕ್ಕೆ. ಆಸ್ ಆಫ್ ಟುಡೇ ನೋ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಎಲ್ಲಿವರೆಗೂ ಈ ಕ್ರೈಸಿಸ್ ಇರುತ್ತೆ, ಎಷ್ಟು ಇದೇ ಕಂಡೀಷನ್ ಕಂಟಿನ್ಯೂ ಆಗುತ್ತೆ ಎಂಬುದು ನಮ್ಮಲ್ಲಿ ಇದುವರೆಗೂ ಯಾವ ತರದ್ದು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಕಂಪ್ಲೇಂಟ್ ನಮಗೂ ಗೊತ್ತಿಲ್ಲ. ಆಕ್ಚುಲಿ ನಮ್ಗೆ ಕಮ್ಯುನಿಕೇಶನ್ಸ್ ಇಲ್ಲ. ಬಟ್ ಇಟ್ ಇಸ್ ಆಸ್ ಆಫ್ ಟುಡೇ ಕ್ರೈಸಿಸ್ ಅಂತ ಗೊತ್ತಷ್ಟೇ. ಅಲ್ಲಿ ಎಷ್ಟು ಕ್ರೈಸಿಸ್ ಎಂಬುದು ಗೊತ್ತಿಲ್ಲ ಇನ್ನ. ಡಿಮ್ಯಾಂಡ್ ಎಷ್ಟಿದೆ ಸರ್ ಇಲ್ಲಿ ಕಮರ್ಷಿಯಲ್? ನಮ್ ಡಿಮ್ಯಾಂಡ್ ಇವಾಗ ಈಗ ಸದ್ಯಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಡಿಮ್ಯಾಂಡ್ ಬಿಫೋರ್ ಎಷ್ಟಿತ್ತು ಡಿಮ್ಯಾಂಡ್? ಈಗ ಎಷ್ಟ? ಇನ್ನು ಕಮರ್ಷಿಯಲ್ ಡಿಮ್ಯಾಂಡ್ ಡೈಲಿ 100-150 ಸಿಲಿಂಡರ್ಸ್ ಬೇಕು. 100 ಸಿಲಿಂಡರ್ಸ್ ಬೇಕು ನಮಗೆ. 150-150-60 ಸಿಲಿಂಡರ್ಸ್ ಹೋಗ್ತಾ ಇತ್ತು. ಇವಾಗ ಸ್ಟಾಪ್ ಆದ್ರಿಂದ ಎಲ್ಲರೂ ಸ್ಟಾಪ್ ಮಾಡಿದ್ರು. ಆಲ್ಮೋಸ್ಟ್ ಎಲ್ಲ ಕೆಲವರು ಹೋಟೆಲ್ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಇವಾಗ ನಾವು ಇದ್ದಿದ್ದ ಸ್ವಲ್ಪ ಸ್ಟಾಕ್ ಇಟ್ಟಿದ್ದ ಒಬ್ರಿಗೆ 10 ಕೊಡ್ಕೊಂಡು 1-2 ಕೊಟ್ಟು ಅದನ್ನ ನಮ್ದು ಖಾಲಿ ಮಾಡ್ಕೊಂಡ್ಬಿಟ್ಟಿವಿ. ಇವಾಗ ಈ ಡೊಮೆಸ್ಟಿಕ್ ಮಾತ್ರ ಬರ್ತಾ ಇದೆ. ಫುಲ್ ಸ್ಟಾಪ್ ಆಗಿಲ್ಲ. ಬಟ್ ರೆಸ್ಟ್ರಿಕ್ಷನ್ಸ್ ಇದೆ. ಬುಕಿಂಗ್ ಮಾಡೋದಕ್ಕೆ ಡಬಲ್ ಸಿಲಿಂಡರ್ ಓನ್ಲಿ ಆಫ್ಟರ್ 30 days. ಸಿಂಗಲ್ ಸಿಲಿಂಡರ್ ಆಫ್ಟರ್ 25 days ಬುಕ್ ಮಾಡಬಹುದು. ಅದ್ರ ಮುಂಚೆ ಸಿಸ್ಟಮ್ ಲಾಕ್ ಆಗಿದೆ. ಅದು ಬುಕ್ ಕೂಡ ಆಗಿದೆ. ಸಿಸ್ಟಮ್ ಬುಕ್ ತಗೊಳ್ಳೋದೇ ಇಲ್ಲ. ಸೊ ಎವ್ರಿ ಕಸ್ಟಮರ್ಗೆ ಇಟ್ ಕೆನಾಟ್ ಗೋ ರಾಂಗ್. ಲಿಮಿಟ್ ಅವ್ರಿಗೆ ಕೊಡಕ್ ಬರಲ್ಲ. ಯಾಕಂದ್ರೆ ನಿಮ್ಗೆ OTP ಬರುತ್ತೆ. ಅಲ್ಲೇ ಸಿಗಿದ OTP ನಿಮ್ ಡೆಲಿವರಿ ಆಗೋದಿಲ್ಲ ಅದು. ಸೊ OTP ನಿಮ್ಗೆ ಬಂದಿರುತ್ತೆ, ನೀವೇ ಕೊಡ್ಬೇಕದು. ಕಮರ್ಷಿಯಲ್ಗೆ OTP ಆ ತರ ಏನಿರಲ್ಲ. ಬಟ್ ಸಪ್ಲೈನೇ ಇಲ್ಲ. ನೀವು ಸ್ಟಾಪ್ ಆಗ್ಬಿಟ್ಟಿದೆ. ಡೊಮೆಸ್ಟಿಕ್ OTP ಕೊಡ್ತೆ. OTP ಇಲ್ಲ ಕೊಡಕ್ ಬರೋದೇ ಇಲ್ಲ. ಸೊ OTP ಅಂದ್ರೆ ಯಾವ ಕಷ್ಟಕ್ಕೂ ಅದೇ ಬೇಕಷ್ಟು ಬೇರೆ ಕಷ್ಟ ಕೊಡೋಕೆ ಹೋಗೋದೇ ಇಲ್ಲ. ನನ್ನ ಹೆಸರು ರಾಘವೇಂದ್ರಾಚಾರ್ಯ ಅಂತ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.